Audio Jungle. Audio Jungle. ಓಕೆ ಸೊ ಹೆಡೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನದ ಚಾಲೆಂಜ್ ವಿಡಿಯೋ. ಸೊ ನಮ್ಮ ಅಪ್ಪ ಅಮ್ಮ ಅವರ ಜೊತೆ ಚಾಲೆಂಜ್ ವಿಡಿಯೋ ಮಾಡೋದು ನಿಮಗೆ ಭಾಳ ಅಂದರೆ ಭಾಳ ಇಷ್ಟ ಆಗುತ್ತೆ. ಸೊ ನನ್ನ ಇಂದಿನ ವ್ಲಾಗ್ಗೆ ಒಂದು 3K ವ್ಯೂಸ್ ಸಮಥಿಂಗ್ 5K ಇರಬೇಕು. 3.5K ವ್ಯೂಸ್ ಬಂದಿದೆ ನನ್ನ ಫಸ್ಟ್ ವ್ಲಾಗ್. ಅಷ್ಟು ಓಡಿರೋದು ಒಂದು. ಸೊ ನೀವು ಆ ವಿಡಿಯೋ ನೋಡೋದಂದ್ರೆ ಹೋಗಿ ನೋಡ್ಕೊಂಬನ್ನಿ. ಹೂ ನೋಸ್ ಮಿ ಬೆಟರ್ ಚಾಲೆಂಜ್ ಮಾಡಿದ್ದೀವಿ ಅದರಲ್ಲಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ. ಸೊ ಇವಾಗಿನ ಚಾಲೆಂಜ್ ಏನಂದರೆ ಡೋಂಟ್ ಕಾಪಿ ಮೀ ಚಾಲೆಂಜ್. ಸೊ ನಾನಿಲ್ಲಿ ಒಂದು ಕನ್ನಡ ಲೈಕ್ ಸುಮ್ಮನೆ ಎಕ್ಸಾಂಪಲ್ಗೆ ಒಂದು ಕನ್ನಡ ಚಾನೆಲ್ದು ನೇಮ್ ಇಟ್ಕೊಂಡಿದ್ದೀನಿ ಇಲ್ಲಿ, ಸರಿನಾ? ಇವ್ರಿಗೆ ಒಂದು 4 ಆಪ್ಷನ್ ಇರುತ್ತೆ, ಅಪ್ಪ ಅಮ್ಮಗೆ 4 ಆಪ್ಷನ್ ಇರುತ್ತೆ. ಸೊ 4 ಆಪ್ಷನಲ್ಲಿ ಯಾರು ಕರೆಕ್ಟಾಗಿ ಹೇಳ್ತಾರೋ ಅವ್ರಿಗೆ ಈ ಸ್ನೋ ಸ್ಪ್ರೇನ ಮುಖಕ್ಕೆ ಹಾಕೋದು. ರೆಡಿನಾ? ಹೇಳಿದರಿಗೆ ಎಸ್, ಕರೆಕ್ಟಾಗಿ ಹೇಳ್ದವ್ರಿಗೆ. ಇವಾಗ ನಾನು ಅದರಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಮಕ್ಕಳು ಚಾನೆಲ್ ಅಂತ ಹೇಳ್ತೀನಿ, ಕಾರ್ಟೂನ್ ನೆಟ್ವರ್ಕ್ ಅಂತ ಬರಿತೀನಿ, ಪಪ್ಪ ಕಾರ್ಟೂನ್ ನೆಟ್ವರ್ಕ್ ಅಂತ ಹೇಳುತ್ತೆ. ಸೊ ಅವ್ರಿಗೆ ಇದು ನೀನು ಅದು ನಿನಗೆ ಬರಲ್ಲ, ಅಪ್ಪಗೆ ಬರುತ್ತವ, ಅಪ್ಪಗೆ ಸ್ಪ್ರೇ ಬರ್ದಿದ್ದು ನಾವು ಕಾಪಿ ಮಾಡಂಗಿಲ್ಲ ಅಷ್ಟೇ. ಅವ್ನು ಕರೆದಿದ್ದು ಕರೆಕ್ಟಾಗಿ ಗೆಸ್ ಮಾಡಂಗಿಲ್ಲ. ಮೈಕು ಸರಿ ಆಯ್ತು, ಓಕೆ. ಬೇರೆದನ್ನ ಗೆಸ್ ಮಾಡ್ಬೇಕಾಗತ್ತೆ ನಾವು ಅಷ್ಟೇ. ಸೊ ರೆಡಿನಾ ಇಬ್ರು? ರೆಡಿ. ಫಸ್ಟ್ ಕ್ವಶನ್ಗೆ ರೆಡಿನಾ? ರೆಡಿ. ಓಕೆ ಗೈಸ್, ಇವಾಗ ಫಸ್ಟ್ ಕ್ವಶನ್ ನೋಡೋಣ ಯಾರಿಗೆ ಸ್ನೋ ಸ್ಪ್ರೇ ಆಗುತ್ತೆ ಅಂತ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸೊ ಗೈಸ್ ಇವಾಗ ಈಸಿಯಿಂದ ಸ್ಟಾರ್ಟ್ ಮಾಡೋಣ. ಹಿಂದೆ ತಿರ್ಗಂಗಿಲ್ಲ, ಯಾರು ಹಿಂದೆ ತಿರ್ಗಂಗಿಲ್ಲ, ಸರಿನಾ? ಸೊ ಯಾರು ಕರೆಕ್ಟಾಗಿ ಹೇಳ್ತಾರೋ ಅವ್ರಿಗೆ ಬಾಟಲಿಂದ ಟಚ್ ಮಾಡ್ತೀನಿ ಅಷ್ಟೇ ಗೈಸ್, ಹೊಡಿಯಕ್ಕಂತ ಟಚ್ ಮಾಡ್ತೀನಿ ಅಷ್ಟೇ. ಸೊ ಫಸ್ಟ್ ಕಲರ್ ನೇಮ್ ಹೇಳು ಮಮ್ಮಿ, ಯಾವ್ದಾದ್ರು 2 ಕಲರ್ ನೇಮ್ ಹೇಳು ಮಮ್ಮಿ. ಅವ್ರೊಂದು ಹೇಳ್ಬೇಕು, ನೆಕ್ಸ್ಟ್ ನಿಮ್ದು ಎರಡು ಹೇಳ್ಬೋದು. ಎರಡು ಒಬ್ರಿಗೆ ಒಂದೇ ಸರಿ ಆಪ್ಷನ್ ಕೊಡಂಗಿಲ್ಲ. ಏನ್ 2 ಒಮ್ಮೆ? ಈಗ ಒಂದ್ ಕಲರ್ ಅವ್ರು ಫಸ್ಟ್, ನೆಕ್ಸ್ಟ್ ಇನ್ನೊಂದ್ ಕಲರ್ ನಾನು ಹೇಳ್ತೀನಿ, ಅವ್ರ ಇನ್ನೊಂದ್ ಕಲರ್ ಹಂಗೆ ಆತರ. ಸರಿ ಆಯ್ತು, ಒಂದೇ ಸರಿ ಎರಡು ಕಲರ್ ಹೇಳಂಗಿಲ್ಲ. ಸರಿ ಆಯ್ತು ಮಮ್ಮಿ, ನೀನ್ ಹೇಳು. ಬ್ಲೂ, ವೈಟ್, ಎಲ್ಲೋ, ಗ್ರೀನ್, ರೆಡ್. ಅಷ್ಟೇ ನಾಲ್ಕು 2 ಅಷ್ಟೇ ಇಬ್ಬಿಬ್ರು, ಸರಿನಾ? ಸೊ ಇದು ಯಾರು ಹೇಳಿದ್ರು ಅಂದ್ರೆ ಗ್ರೀನು. ಗ್ರೀನು ಸ್ಪ್ರೇ ಮಾಡೋದು ನಾನ್ ನೋಡ್ಬೇಕು. ಇಲ್ಲ, ನೀವೇ ಸ್ಪ್ರೇ ಮಾಡ್ಕೊಂಡ್ಬಿಟ್ರಿ, ನಾವು ಸ್ಪ್ರೇ ಮಾಡಿದ್ರೆ ನಮಗೆ ಹೆದರಿಕೆ ಆಗುತ್ತೆ. ಓಕೆ ಸ್ಪ್ರೇ ಮಾಡ್ಕೊಂಡ್ರಿ. ಇವಾಗ ಮಮ್ಮಿ ಕರೆಕ್ಟ್ ಹೇಳಿದ್ರೆ ನೀವು ಸ್ಪ್ರೇ ಮಾಡ್ರಿ, ನೀನು ಕರೆಕ್ಟ್ ಹೇಳಿದ್ರೆ ಪಪ್ಪ ಸ್ಪ್ರೇ ಮಾಡ್ತಾರೆ. ಸರಿ, ಓಕೆ. ಗೊತ್ತಾ ಇದೆಯಲ್ಲ, ಅದೇ ನೋಡ್ತಾ ಇದ್ದೀನಿ ಸ್ಪ್ರೇ ಇಲ್ಲೈತೆ ಮಾಡ. ಕಣ್ ಮುಚ್ಕೊಳ್ರಿ. ಸಾಕ್ ಬಿಡು ಮಮ್ಮಿ ಹೋಗ್ಲಿ. ಸಾಕ್ ಬಿಡು ಮಮ್ಮಿ ಹೋಗ್ಲಿ. ಸರಿ. ಪಪ್ಪಗೆ ಟೈಮ್ ಬರುತ್ತೆ, ಸರಿನಾ? ಪಪ್ಪಗೆ ಟೈಮ್ ಬರುತ್ತೆ, ಯೋಚನೆ ಮಾಡು ಮಮ್ಮಿ. ಓಕೆ, ಇವಾಗ ನೆಕ್ಸ್ಟ್ ನಮ್ಮ ಕನ್ನಡ ಸ್ಯಾಂಡಲ್ವುಡ್ ಅಲ್ಲಿ, ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾವ್ದಾದ್ರು ಹೀರೋ ಹೆಸರು ಹೇಳ್ಬೇಕು, ಮತ್ತೆ 2000 ಇಯರ್ ಮೇಲೆ, ಸರಿನಾ? ಇವಾಗ ಲೇಟೆಸ್ಟ್ ಆಗಿ ಫೇಮಸ್ ಆಗಿರೋರು ಎಲ್ಲಾರು, ಅಂದ್ರೆ ಇವಾಗ ಅಂತಲ್ಲ, ಮೊದ್ಲಿಂದನೂ ಸ್ವಲ್ಪ ಫೇಮಸ್ ಆಗಿರೋರು. 3, 2, 1. 90s ಅವರಲ್ಲ, 20s ಅವರು. 3, 2, 1 ಗೋ. ಗಣೇಶ್, ಸತೀಶ್. ಹೌದಾ? ಅವರಾ? ಸರಿ. Okay. ಸತೀಶ್ ಅಂತಾನೆ ಅವ್ರ ಹೆಸರು. ಫಿಲಂ ಹೀರೋ. ಸರಿ, ಓಕೆ. ಪಾಪ ಇವಾಗ ನೆಕ್ಸ್ಟ್ ನಿಮ್ದು. ಶರಣ್, ಚಿಕ್ಕಣ್ಣ, ಹೀರೋ. ಫಸ್ಟ್ ಇಂದ ಕಾಮಿಡಿಯನ್ ಅಲ್ಲ ಅವರು. ಹೌದಾ? ಯಾರಿದ್ದಾರೆ ನೋಡಿ ಯೋಚನೆ ಮಾಡು, ಇನ್ನು ಬಹಳ ಜನ ಇದ್ದಾರೆ. ದರ್ಶನ್, ಸುದೀಪ್,
ಮತ್ತೆ ಸುದೀಪ್ 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 ಸರಿ ಆಯ್ತು. ಸೊ ಇದರಲ್ಲಿ ಯಾರು ಅಂದ್ರೆ ಮಮ್ಮಿ ನಿನ್ ಫೇವ್ರೆಟ್ ಹೀರೋನ ನೀನೇ ನಾವೊಬ್ಬ ನೋಡ್ರಿ ಎಷ್ಟು ಖುಷಿ ಆಗ್ತಿದ್ದ. ಸೊ ಹುಷಾರಿಲ್ಲ ಕಣ್ರಿ. ಪಪ್ಪ ಕಣ್ಣು ಮುಚ್ಕೋಬೇಕು. ಅಯ್ಯೋ ಮಮ್ಮಿ ಇಲ್ಲೋಡು. ಏನಾಗಲ್ಲ ಇದೇನ್ ಜಸ್ಟ್ ಹಿಂಗ್ ಅಂದ್ರೆ ಹೋಗ್ಬಿಡುತ್ತೆ ಗಾಯ್ಸ್ ಅಷ್ಟೇ. ನೆಕ್ಸ್ಟ್ ನೀವು ಸಿಗ್ತೀರಾ? ಮೈಕ್ ಇಲ್ಲಿದೆ. ಸೊ ನೆಕ್ಸ್ಟ್ ನಿಮ್ ಪಾರ್ಟ್ ಬರುತ್ತೆ. ಇರ್ಲಿ ಮಾಡ್ ಮಮ್ಮಿ ಇವಾಗ ಆಯ್ತು. ಸೊ ನೆಕ್ಸ್ಟ್ ಕ್ವಶನ್ ಸರಿನಾ? ಯಾವ್ದಾದ್ರು 4 ವಾಚ್ ಬ್ರ್ಯಾಂಡ್ ನೇಮ್ ಹೇಳಿ. ಸೊನಾಟಾ, ಟೈಟಾನ್, ರ್ಯಾಂಡೋ ರ್ಯಾಂಡೋ ರ್ಯಾಂಡೋ, ನೀಟಾಗಿ ಹೇಳ್ಬೇಕು, ಅದ ಹೆಸರೇನು ನೀಟಾಗಿ ಹೇಳ್ಬೇಕು. ರ್ಯಾಡೋನಾ ರ್ಯಾಡೋನಾ? ರ್ಯಾಡೋ ರ್ಯಾಡೋ ಸಾರಿ. ಇದನ್ನ ಕಟ್ ಮಾಡೋ. ಇಲ್ಲ HMT. ಸರಿ ಆಯ್ತು. ಸೊ ಇದು ಯಾರಂದ್ರೆ ಪಪ್ಪ ಅನ್ನಕ್ಕಾಗಲ್ಲ ಮಮ್ಮಿ. ನಿನ್ ಫೇವ್ರೇಟ್ ಇದನ್ನೇ ಹೇಳ್ದಲ್ಲ ಮಮ್ಮಿ. ನಾನು ಅನ್ಕೊಂಡಿದ್ದೆ ಗೈಸ್ ನಮ್ಮಮ್ಮ ಇದ್ದೇ ಹೇಳುತ್ತೆ ಅಂತ. ಅಮ್ಮನ್ ಫೇವ್ರೇಟ್ ವಾಚ್ ನನಗೆ ಗೊತ್ತಿತ್ತು ಅದು ಫೇವ್ರೇಟ್ ವಾಚ್ ರ್ಯಾಡೋ ಅವ್ರದ್ದು, ಹಂಗಾಗಿ ಸುಮ್ಮನಿದ್ದ. ಬನ್ನಿ ಇವಾಗ ನಮ್ಮಮ್ಮಗೆ ಆದ್ರೂ ತಗೋಣಕ್ಕಾಗಿಲ್ಲ ಗೈಸ್ ಅದು. ನಾನು ಕೊಡಿಸ್ತೀನಿ ಸರಿನಾ? ಇದು ನನ್ನ ಚಾಲೆಂಜ್ ಗೈಸ್. ನಾನು ಕೊಡ್ಸ್ತೀನಿ ನಮ್ಮಮ್ಮಂಗೆ ರ್ಯಾಡೋ. ಓಕೆ. ಸೊ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವಾಗ ಸ್ಪ್ರೇ ಕೈಗೆ ಹಚ್ಕೋಬೋದಾ? ಇಲ್ಲ ಕೈಗಂದೆ ನೋ ಆಪ್ಷನ್ಸ್ ಅಷ್ಟೇ, ನೋ ಆಪ್ಷನ್ಸ್. ಕೈಗೇನಿಲ್ಲ. ಸಾಕ ಸಮಾಧಾನ ಆಯ್ತಾ ಪಾಪ? ಅಲ್ಲೇ ಇಟ್ಕೊಳ್ರಿ ಸ್ಪ್ರೇ, ಎಲ್ಲೂ ಇಡ್ಬೇಡ್ರಿ, ಇಲ್ಲೇ ಇರ್ಲಿ. ಸೊ ಗೈಸ್ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಾದ್ರು 4 IPL ಟೀಮ್ ಹೆಸರು ಹೇಳಿ. ರಾಯಲ್ ಚಾಲೆಂಜ್, ರಾಯಲ್ ಚಾಲೆಂಜ್, RCB, RCB, ಗುಜರಾತ್ ಟೈಟನ್ಸ್, ಮತ್ತಿನ್ನೊಂದು ಯಾವ್ದು ನನಗೆ CSK, ಹಾ. ಮತ್ತೆ GT ಇದೆ, KKR ಇದೆ. ಗುಜರಾತ್ ಟೈಟನ್ಸ್ ಹೇಳಿದ್ ಗುಜರಾತ್ ಟೈಟನ್ಸ್ ನೀವು ಹೇಳಿದ್ರಿ. KKR ಇದೆ, RR ಐತೆ. ನೋಡಿ ಇಲ್ಲಿ ಯಾವ್ದಾದ್ರು ಹೇಳಿ ನೀನು. KKR. ಓಕೆ ಪಾಪ ನಿಮ್ದು ಲಾಸ್ಟ್. ಸನ್ರೈಸರ್ಸ್ ಹೈದರಾಬಾದ್. ಸೊ ಇದು ಯಾರಿಗ ಹೋಗ್ತಾ ಇರೋದು ಅಂದ್ರೆ RCB. ಸೊ ಇವಾಗ ಸ್ಪ್ರೇ 3, 2, 1 ಪಪ್ಪು ಏನೋ ಖುಷಿ ಗಾಯಿಸಿದ್ ಮಾಡೋದಕ್ಕೆ. ಮಾಡು ಮಮ್ಮಿ ಪಾಪ ಗೈಸ್ ಹುಷಾರಿಲ್ಲ ನಮ್ಮಮ್ಮಗೆ, ಆದ್ರೆ ಏನಾಗಲ್ಲ. ಸೊ ವಿಡಿಯೋಗೋಸ್ಕರ ಮೇಕಪ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೆ. ನಾನು ಅದೇ ಹೇಳ್ದೆ ಗೈಸ್, ನಿನ್ ವಿಡಿಯೋ ಇವಾಗ ನೀನ್ ಮೇಕಪ್ ಮಾಡ್ಕೊಂಬಂದ್ರೆ ಆ ವಿಡಿಯೋದಲ್ಲಿ ಏನು ಅದಕ್ಕೆ ಹೆಂಗ್ ಬೇಕಾ ಕರೆಕ್ಟಾಗಿ ಹಂಗೆ ಬಂದ್ಬಿಟ್ಟಿದ್ದೀನಿ. ಹೋಟ್ಲಿಂದ ಹಂಗೆ ಬಂದು ಹಂಗೆ ಕೂತ್ಕೊಂಡಿದ್ದೀನಿ. ಸೊ ಆಯ್ತಾ, ಮುಗೀತಾ? ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು 4 ಟಿಫನ್ ಯಾವ್ದಾದ್ರು ಹೇಳಿ, ಬೆಳಗ್ಗೆ ಮಾಡೋ ತಿಂಡಿ. ಹೇಳ್ರಿ. ಇಡ್ಲಿ, ಮಮ್ಮಿ ನೀನು ನೆಕ್ಸ್ಟ್. ಪಡ್ಡು, ಚಿತ್ರಾನ್ನ, ವಾಂಗಿಬಾತ್. ಸೊ ಇದರಲ್ಲಿ ಯಾರು ಅಂದ್ರೆ ಪಪ್ಪ. ಹೊಡಿಬೇಕು ಬಾಟಲ್ ಅಲ್ಲಿ. ಏ ಇಡ್ಲಿನಾ?
ನೀನ್ ಜೋರಾಗಿ ಹೊಡಿಬೇಕು. ನಾನ್ ನಿನ್ಗೂ ಜ್ವರ ಕೊಡ್ದಿಲ್ಲ, ಪಪ್ಪಂಗೂ ಜ್ವರ ಕೊಡ್ದಿಲ್ಲ, ಇಬ್ರಿಗೂ ಒಂದೇ ತರ. ಸ್ವಲ್ಪ ಹೊಡಿ, ನಿಮ್ಮ ಅಪ್ಪು ಜಾಸ್ತಿ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಂಗಲ್ಲ, ಮೂಗು ಕಣ್ಣು ಮುಚ್ಕೊಳ್ರಿ. ಪಪ್ಪ ಪೂರ್ತಿ ಫೇಸ್ ಮುಚ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಏನಾಗಲ್ಲ. ಅದಕ್ಕೆ ಬರ್ದಿದ್ದೆ ಅದನ್ನೇ ಗೈಸ್. ನಾವಪ್ಪ ಬೆಳಗ್ಗೆ ಇಡ್ಲಿನೇ ಆಲ್ಮೋಸ್ಟ್ ಜಾಸ್ತಿ ತಿಂಡಿದೆ, ಆಲ್ಮೋಸ್ಟ್ ಇಡ್ಲಿನೇ ತಿನ್ನೋದು ಗೈಸ್. ಸೊ ಅದಕ್ಕೆ ಪಾಸ್ ಮಾಡು. ಮುಂದರ್ಸಿ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್. ಯಾವ್ದಾದ್ರು 4 ಫೋನ್ ಬ್ರ್ಯಾಂಡ್ಗಳು. ವಿವೋ, ಓಪೋ, ಸ್ಯಾಮ್ಸಂಗ್, ರೆಡ್ಮಿ. ಸೊ ಇದು ಯಾರು ಗೆದ್ದಿದ್ದಾರೆ ಅಂದ್ರೆ ಮಮ್ಮಿ. ವಿವೋ. ನನ್ನ ಫೋನ್ ಅದೆಲ್ಲ ನಾನು ಅದಕ್ಕೆ ಬರ್ದಿದ್ದ ನಾನು. ಗೊತ್ತು ನೀವ್ ಯಾರು ಐಫೋನ್ ಹೇಳಲ್ಲ ಅಂತ. ಬಹಳ ಇದೆ, ಬಹಳ ಐತೆ ಮಮ್ಮಿ. ಇನ್ನು 4 ಇದಾವೆ, ಅದಕ್ಕೆ ಅಂತ ಇನ್ನೂ 4 ತರಿಸಿ. ಹಾಕಿದ್ದೆ ನಿಮಗೆ. ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ, ಸ್ವಲ್ಪನೇ ಹಾಕಿದ್ದೀನಿ. ಇವಾಗ ಹಾಕಿ ಸ್ವಲ್ಪನೇ ಹಾಕಿ ಮಮ್ಮಿ. ಪಪ್ಪ ನೀವು ನಿಮ್ ವೈಫ್ಗೆ ಏನೂ ಆಗಿಲ್ಲ, ಹೆದರ್ಕೋಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ನಡ ಚಾನೆಲ್ ನೇಮ್. ಯಾವ್ದಾದ್ರು 4 ಕನ್ನಡ ಚಾನೆಲ್ ಹೇಳಿ ನೇಮ್. ನೀವು ಹೇಳಿ. ಚಂದನ, ಉದಯ ಟಿವಿ, ಪಬ್ಲಿಕ್ ಮೂವೀಸ್. ಪಬ್ಲಿಕ್ ಮೂವೀಸಾ? ಆಯ್ತಾ? ಸರಿ ಸರಿ ಸರಿ. ಸುವರ್ಣ ಚಾನಲ್. ಅಷ್ಟೇ, ಮುಗೀತು. ಇನ್ನೇನು ಆಯ್ತು. ಇನ್ನೊಂದೊಂದು ಕೊಡ್ತೀನಿ ಇಬ್ರಿಗೂ. ಇನ್ನೊಂದೊಂದು ಮಾಡಿ. ಸುವರ್ಣ ಹೇಳಿದ್ರು. ಪಾಪ ನೀವು ನೆಕ್ಸ್ಟ್. ಪಾಪ ಬೇಗ ಹೇಳ್ಬೇಕು, ಟೈಮ್ ಇಲ್ಲ. ಸುವರ್ಣ ಪ್ಲಸ್, ಸುವರ್ಣ ಟಿವಿ. ಮುಗೀತು. ಸುವರ್ಣ ಮುಗೀತು, ಮತ್ತೆ ರಿಪೀಟ್ ಮಾಡಂಗಿಲ್ಲ ಅದನ್ನೇ. ಏನಾದ್ರೂ ಬೇರೆದು ಹೇಳ್ರಿ. ಕಲರ್ಸ್ ಕನ್ನಡ. ಐ ಥಿಂಕ್ ಐ ಆಮ್ ಫಿಕ್ಸ್. ಸಿ ಕನ್ನಡ ಲಾಸ್ಟ್. ಸರಿ ಆಯ್ತು. ಇದು ಯಾರು ಅಂದ್ರೆ ಪಪ್ಪ ಅಲ್ಲ, ಮಮ್ಮಿ. ಜಿ ಕನ್ನಡ. ಜಿ ಕನ್ನಡ. ಹೇಳ್ಬೇಕು ಕನ್ನಡ ಬಾಯಿಗೆ ಬಂದ್ರೆ ನಾನು ಹೇಳಿಲ್ಲ. ಜಿ ಕನ್ನಡ ಬಾಯಿಗೆ ಬಂದ್ರೆ ನಾನು ಹೇಳಿಲ್ಲ. ಹೇ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಾದ್ರು 4 ಕಾರ್ ಬ್ರ್ಯಾಂಡ್ಗಳು ಹೇಳ್ರಿ. ಕಾರ್ಗಳ ಹೆಸರು. ಕಿಯಾ, 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 ಹೋಂಡಾಯ್, BMW, ಬೇಗ ಪಾಪ ಹೇಳ್ಬೇಕು. ಸುಜುಕಿ. ಸೊ ಇದ್ರಲ್ಲಿ ಯಾರು ಅಂದ್ರೆ ಮಮ್ಮಿ. ಯಾ ನಡಿ. ವಿನ್ನದರ್ಗೆ ಏನಿದೆ ಅಂತ? ಏನು ಜಾಸ್ತಿ ಸ್ಪ್ರೇ ಹೊಡ್ಸ್ಕೊಂಡ್ರಿಗೆ ಏನಾರು ಗಿಫ್ಟ್ ಇದೆಯಾ? ಅದು ಲೂಸರು. ಅದು ಲೂಸರು, ವಿನ್ ಅಲ್ಲ ಅದು. ಅದು ಸ್ಪ್ರೇ ಹೊಡ್ಸ್ಕೊಂಡ್ರೆ ವಿನ್ ಆದಂಗ. ಹಂಗಾರೆ ನನಗೆ ಹೊಡೆದ್ಬಿಡ್ರಲ್ಲ. ಆಯ್ತಾ? ಸರಿನಾ? ಹೊಡಿಯಪ್ಪ. ಒಂದ್ ಬಂದ್ಬಿಟ್ಟು ಯಾವ್ದಾದ್ರು 4 ಪೆನ್ಸಿಲ್ ಬ್ರ್ಯಾಂಡ್ಗಳು ಹೇಳ್ರಿ. ಪೆನ್ಸಿಲ್ ಬ್ರ್ಯಾಂಡ್. ನಟರಾಜ, 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 ನಟರಾಜ. ಕ್ಯಾಮಲ್. ಇದ್ಯಾದಪ್ಪ ಅದು? ಡೂಮ್ಸ್. ನೆಕ್ಸ್ಟ್ ಯಾವ್ದಪ್ಪ, ನನಗೆ ಐಡಿಯಾ ಇಲ್ಲ ಆಕ್ಚುಲಿ. ಇಲ್ಲ, ಗೊತ್ತಿಲ್ಲ ನನಗೆ. ಯಾವ್ದಾದ್ರು ಒಂದು ಹೇಳ್ರಿ. ಕ್ಯಾಮಲ್ ಹೇಳಿದೆ ನಾನು. ಅಪ್ಸರ ಐತೆ. ಹ್ಞೂ, ಅಪ್ಸರನಾ?
ಅಪ್ಸರ ಯಾರು ಬಂದಿರೋದು? ಇನ್ನು ಇದೆಯೇನೋ ಗೊತ್ತಿಲ್ಲ, ಬೇರೆ ಬೇರೆ. ಯಾರಂದ್ರೆ ಮಮ್ಮಿ ನಟರಾಜ. ನಾನು ಡೂಮ್ಸ್ ಎಲ್ಲ ಹೇಳಿದ್ದೆ. ನಟರಾಜ ಫಸ್ಟಿಗೆ ನಟರಾಜ ಅಂದೆ. ಇನ್ನು ನಾನು ಪೆನ್ಸಿಲ್ ಹೇಳಿದ ತಕ್ಷಣ ನಾನು ಡೂಮ್ಸ್ ಹೇಳಿ ಇಲ್ಲ ಫಸ್ಟಿಗೆ ನಟರಾಜ ಅಂದೆ, ಆಮೇಲೆ ಡೂಮ್ಸ್ ಅಂದೆ. ಯಾಕಂದ್ರೆ ಯೂಸ್ ಮಾಡ್ಬೇಕಾದ್ರೆ ಅದೆಲ್ಲ ಇದ್ದಿತ್ತು. ಆಯ್ತು ಹೊಡಿಯಪ್ಪತ್ಲಾಗಿ. ಯಾವುದು ಅಂದ್ರೆ ಮುಂದೆ ತಿರುಗ್ರಿ. ಯಾವುದಾದ್ರೂ 4 ಐಸ್ ಕ್ರೀಮ್ ಬ್ರ್ಯಾಂಡೆಡ್. ನಾನು ಫಸ್ಟ್ ಹೇಳಲ್ಲ. ನಾನು ಫಸ್ಟ್ ಹೇಳಲ್ಲ. ಹಂಗ್ ಮಾಡ ನಾನ್ ನೋಡ್ಕೊಳ್ಳೋಣ. ಫಸ್ಟ್ ಅವಾಗಲೂ ಫಸ್ಟ್ ಹೇಳಿದ್ದೆ ತಾನೇ ನೀವು ಈಗ ಹೇಳಿ. ಪಾಪ ನೀವ್ ಹೇಳಿ. ಜಾಯ್. ಜಾಯ್ ಕೇಳಿಲ್ಲ ಅದು. ವರುಣ್ 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 ಅರುಣ್ ಸು ವರುಣ್ ಸ- ಅರುಣ್ ಸು ಅರುಣ್ ಅರುಣ್ ಸೋದು. ಪಾಪ ನೀವು ಯಾವ್ದೈತಪ್ಪ, ಇಡೀನೇ ಬರ್ತಾ ಇಲ್ಲಲ್ಲ. ಐಸ್ ಕ್ರೀಮ್ ಎಲ್ಲಿ ತಿಂತೀನಿ ನಾನು? ನಂದಿನಿ. ಚೋಕೋಬಾರ್ ಇದೆ. ಮಮ್ಮಿ ಬ್ರ್ಯಾಂಡ್ಸ್. ಬ್ರ್ಯಾಂಡ್ಸ್ ನಂದಿನಿ. ಓಕೆ, ನಂದಿನಿ. ಓಕೆನಾ? ಇವಾಗ ಯಾರು ಅಂದ್ರೆ ಇನ್ನೊಂದು ಹೇಳ್ಬೇಕು ನೀನು. ಮಮ್ಮಿ ನೀನ್ ಹೇಳ್ಬೇಕು. ನನಗೆ ಅದ್ ಬಿಟ್ರೆ ಯಾವ ಬ್ರ್ಯಾಂಡ್ಸ್? ನಂದಿನಿ ಒಂದು, ಚೌಕ್, ಮತ್ತೆ ಯಾವ್ದಿದೆ? ನೀನ್ ಆಪ್ಷನ್ಸ್ ಕೊಡು. ಹೌದಾ? ಅಮೂಲು, ನಂದಿನಿ, ಮತ್ತೆ ಅಷ್ಟೇ. ಅಮೂಲು. ಇನ್ನಿನ್ ಲಾಸ್ಟ್ ನನಗೆ ಗೊತ್ತಿರೋದು ಒಂದೇ, ಅಮೂಲೆ ಫಿಕ್ಸಾ? ಇನ್ನು ನೆಕ್ಸ್ಟ್ ಆಪ್ಷನ್ ಅದೇ ಅಂದ್ರೆ ಅಮೂಲ ಫಿಕ್ಸಾ? ಸೊ ಇದಕ್ಕೆ ಬಂದ್ಬಿಟ್ಟು ಏಯ್ ನಾನೇ ಅರುಣ್ಸು. ನೀನ್ ಫಸ್ಟ್ ವರುಣ್ ಅಂದಲ್ಲ, ಅದೇ ಸಾರಿ ಸುಮ್ಮನೆ ಜೋಕ್ ಮಾಡಿಲ್ಲ. ಜೋಕ್ ಅಂತೆ ಎಲ್ಲ ಗೈಸ್, ನಿಜಾನೇ. ಯಾವ್ದಾದ್ರು 4 ಟೈಪ್ ದೋಸೆ ಹೇಳ್ರಿ. ದೋಸೆ ಯಾವ್ದಾದ್ರು 4 ಟೈಪ್ ದೋಸೆ. ಓಪನ್ ದೋಸಾ, ಪೇಪರ್ ದೋಸೆ, ಸೆಟ್ ದೋಸಾ, ಈರುಳ್ಳಿ ದೋಸೆ. ಇದು ಯಾರು ಅಂದ್ರೆ ಯಾರು ಇಲ್ಲ ಗೈಸ್, ಇದ್ರ ಬಂದಿದ್ದು ಮಸಾಲಾ ದೋಸೆ ಅಂತ. ಇದೊಂದೇ ಗೈಸ್, ಅವಾಗ್ಲಿಂದ ಒಂದ್ 5, 6, 8 ಆಗಿರ್ಬೋದು ಗೈಸ್ ಕ್ವಶನ್ಸ್. ಇದು ಒಂದೇ ಪಾಸ್ ಆಗಿದ್ದು ಇವ್ರು ಇದ್ರಲ್ಲಿ. ಏನ್ ಗೊತ್ತಾ, ದೋಸಾ ಹೋಟೆಲ್ ಇದೆ, ಅದಕ್ಕೆ ನಮಗೆ ಪಾಸ್ ಮಾಡಿರೋದು ಅದು. ಎಸ್, ಅದು ಕರೆಕ್ಟೇ ಗೈಸ್. ಎಸ್ ಎಸ್. ನಮ್ ಜೀವನ ಇರೋದೇ ದೋಸಾ ಅದ್ರ ಮೇಲೆ. ಸೊ ಈ ಕ್ವಶನ್ ಪಾಸ್ ಆಗಿದ್ದಾರೆ. ಸೊ ಅದು ಇದು ಒಳಗೆ ಹೋಗ್ಬಿಡಿ. ನಾವು ಮಾತಾಡಿದ್ ಕೇಳಿಸ್ತಾ ಇದ್ದಾರೆ, ನಾವು ಮೈಕ್ ಇಟ್ಕೊಂಡಿಲ್ಲ. ನೆಕ್ಸ್ಟ್ ಒನ್, ನಾವು 4 ಮೈ ಮೇಲೆ ಹಾಕೊಳ್ಳೋ ವಸ್ತುಗಳು. ಮೈ ಮೇಲೆ ಹ್ಮ್ ಬಟ್ಟೆ. ಅದೇ ಬಟ್ಟೆನೆ. ಏನು ಬಟ್ಟೆಯಲ್ಲೇನೆ? ಏನು ಪ್ಯಾಂಟ್ ಆಗಿರ್ಬೋದು, ಶೂ ಆಗಿರ್ಬೋದು, ವಾಚ್ ಆಗಿರ್ಬೋದು, ಟಿ ಶರ್ಟ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಹುಡೀಸ್ ಆಗಿರ್ಬೋದು, ಯಾವ್ದಾದ್ರು. ಹೌದಾ? ವಾಚ್, ಬೆಲ್ಟ್, ಪ್ಯಾಂಟಿಗೆ ಹಾಕ್ತವಲ್ಲ ಬೆಲ್ಟ್. ಚೈನ್. ನಾನೇನ್ ಹೇಳಿದ್ದು? ಬಟ್ಟೆ. ನನ್ ಜ್ಯುವೆಲರಿ ಎಲ್ಲ ಹೇಳಿದ್ದು, ಬಟ್ಟೆ ಹೇಳಿದ್ದ. ಶೂ. ಶೂ ಹೇಳಿಲ್ಲ ಫಸ್ಟಿಗೆ ನೀನು? ಇಲ್ಲ ಹೇಳಿಲ್ಲ. ಓಕೆ. ಬೇಗ ಹೇಳ್ಬೇಕು. ಅಂಡರ್ವೇರ್. ಹಾಕ್ತಿವಲ್ಲ ಅದ್ರಲ್ಲೇನು. ಸೊ ಗೈಸ್, ಈ ಕ್ವಶನ್ ನಲ್ಲಿ ಯಾರಾಗಿ ಬಂದಿದ್ದಾರೆ ಅಂದ್ರೆ ಯಾರು ಇಲ್ಲ. ಈ ಕ್ವಶನ್ ಕೂಡ ಪಾಸ್. ಏನ್ ಬರ್ದಿದೆ? ಟಿ ಶರ್ಟ್. ಇದೆ ಬಹಳ ಆಪ್ಷನ್ ಇದೆ ಇದ್ರಲ್ಲಿ. 4 ಸಿಮ್ ಹೆಸರು ಹೇಳ್ರಿ. ಸಿಂಹ. ಸಿಮ್ ಹೆಸರು. ಜಿಯೋ.
ರಿಲಯನ್ಸ್. ಪಾಪ ಸಿಮ್. ರಿಲಯನ್ಸ್ ಇದೆಯಲ್ಲ, ರಿಲಯನ್ಸ್ ಇದೆ, ಸರಿ. ಏರ್ಟೆಲ್. ವೋಡಾಫೋನ್. ಸೊ ಇದಕ್ಕೆ ಯಾರು ಅಂದರೆ ದ ಒನ್ ಆ್ಯಂಡ್ ಓನ್ಲಿ ಮದರ್ ಇಂಡಿಯಾ ಶೀಲು ಡಾಲಿ ಏರ್ಟೆಲ್. ಲಾಸ್ಟ್ ಆಪ್ಷನ್ ಹೇಳಿದ್ದೀರಾ ನನ್ನ ಕಡೆ, ಅದು ಗೊತ್ತಿರ್ಲಿಲ್ಲ, ಅದೊಂದೇ ಗೊತ್ತಿತ್ತು. ನಿಜವಾಗ್ಲೂ ನನಗೆ ಯಾವುದು ಗೊತ್ತಿರಲಿಲ್ಲ, ಅದೊಂದೇ ಗೊತ್ತಿತ್ತು, ಅದಕ್ಕೆ ಏರ್ಟೆಲ್. ಜಿಯೋ ಏರ್ಟೆಲ್. ಜಿಯೋ ಏರ್ಟೆಲ್. ರೆಡ್ಮಿ ಬರಲ್ವಾ ಫೋನಾ? ಸರಿ ಸಾರಿ, ಇದೆಲ್ಲ ಕಟ್ ಮಾಡಿ. ಭಾರಿ ಕಟ್ ಮಾಡೋದು ನಾನು ಹಾಕ್ತೀನಿ. ಸೊ ಇವಾಗ ನೆಕ್ಸ್ಟ್ ಖಾಲಿ ಐತಿ ಕಾಯಿಸಿದ್ರು. ನೆಕ್ಸ್ಟ್ ಅಂಡ್ ಲಾಸ್ಟ್ ಕ್ವಶನ್. ಮುಗೀತಾ? ಇನ್ನೊಂದೇ ಐತೆ, ನಿಜ ಇನ್ನೊಂದೇ ಇದೆ ಲಾಸ್ಟ್ ಅಷ್ಟೇ, ನಾನು ನೋಡ್ಲಿಲ್ಲ. ಸೊ ಲಾಸ್ಟ್ ಕ್ವಶನ್ ಬಂದ್ಬಿಟ್ಟು, ಯಾವುದಾದ್ರೂ 4 ಹಾಲಿನ ಬ್ರ್ಯಾಂಡ್ ಹೇಳ್ರಿ. ನಂದಿನಿ. ನೆಕ್ಸ್ಟು ಹಟ್ಸನ್. ಹ್ಯಾಡ್ಸನ್. ಹ್ಯಾಟ್ಸನ್. ಆರೋಗ್ಯ. ಗುಡ್ ಲೈಫ್. ಅಮೂಲ್. ಅಮೂಲ್. ಸರಿ. ಸೊ ಇದು ಬಂದ್ಬಿಟ್ಟು ನಮ್ಮಮ್ಮ. ತಡಿ ಇದೆಲ್ಲಿ ಬಾಟ್ಲಲ್ಲಿ ಇದೆ. ಯಾವುದು? ಇದು ಬಂದ್ಬಿಟ್ಟು ಅಮ್ಮ. ನಂದಿನಿ. ಕಾಮನ್ಗಳು ಅವೆಲ್ಲ ಹೇಳಬಾರ್ದು. ಕಾಮನ್ ನಾನು ಹೊಡಿತೀನಿ ಗೈಸ್, ಸರಿನಾ? ಕಷ್ಟವಾಗಿರೋದು ಬರ್ದಿದ್ದೇನೆ ಅಂತ ಅನ್ಕೊಂಡೆ ನಾನು. ಮಮ್ಮಿ ನೀನು ಇನ್ನೊಂದೇನು ಗೊತ್ತಾ ಗೈಸ್, ಆಲ್ಮೋಸ್ಟ್ ಎಲ್ಲ ನಾನು ಈಸಿ ಬರ್ದಿರೋದೇ ಹೇಳಿರೋದು. ನಮ್ಮಮ್ಮ ಅಪ್ಪ ಏನನ್ ಕಡಿದಾರೆ, ನಾನು ಕಷ್ಟವಾದ ಬರಿತೀನಿ, ಅವ್ರಿಗೆ ಗೊತ್ತಿಲ್ಲದ್ ಬರಿತೀನಿ ಅಂತ ಅನ್ಕೊಂಡಿದ್ದಾರೆ. ನಾನು ಮೈಂಡ್ ಯೂಸ್ ಮಾಡಿದೆ. ಸೊ ಇವ್ರು ಈಸಿ ಆಗಿರೋದ್ರೆ ಬರಿಯಲ್ಲ ಇವರು, ಅದಕ್ಕೆ ಅಂತ ಎಲ್ಲ ಈಸಿ ಆಗಿರೋದೆ ಬರ್ದೆ. ಕಂಗ್ರ್ಯಾಚುಲೇಷನ್ಸ್, ಆಲ್ಮೋಸ್ಟ್ ನೀವೇ ವಿನ್ನರು. ಏನ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಹೊಡಿಬೇಕು. ಈಗ ಸೋತಿರೋದ್ ನೀನು ಗಿಫ್ಟ್ ಯಾಕೆ ಕೊಡ್ತಾರೆ ನಿಂಗೆ? ಇಲ್ಲ 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 ಮಮ್ಮಿ, ನಿಜವಾಗ್ಲೂ ಇದು ಹಾಕೊಂಡಾದ್ಮೇಲೆ ನಿನ್ ಮಗದಲ್ಲಿ ಪೂರ್ತಿ ಗ್ಲೋ ಬಂದ್ಬಿಟ್ಟೈತೆ ಮಮ್ಮಿ. ಅಲ್ಲ ಪಾಪ? ಮತ್ತೆ ಯಾರೋ ಹಂಗ ಇಲ್ಲಪ್ಪ, ನಿಜವಾಗ್ಲು ಸರಿನಾ? ಗ್ಲೋ ಇತ್ತು. ಮೈಕ್ ಇಟ್ಕೊಂತೀನಿ ASMR ಗೋಸ್ಕರ. ಸೊ ಈ ಚಾಲೆಂಜ್ ನ ಲೂಸರ್ ಬಂದ್ಬಿಟ್ಟು ನಮ್ಮಮ್ಮ. ಫಸ್ಟ್ ವ್ಯಕ್ತಿ ಸೋತಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಈ ಚಾಲೆಂಜ್ ನ ವಿನ್ನರ್ ಬಂದ್ಬಿಟ್ಟು ನಮ್ಮ ಅಪ್ಪ. ಮೈ ಕುಡಿಲಿ. ಏನು ಸೋಲು ಗೆಲುವು ಅನ್ನೋದು ಎಲ್ಲರಿಗೂ ಅದು ಫಸ್ಟ್ ಮುಖ್ಯ. ಫಸ್ಟ್ ಸೋತ್ ಮೇಲೆ ನೆಕ್ಸ್ಟ್ ಗೆಲ್ಲೋದು, ಗೊತ್ತಾದಾ? ಹೌದಾ? ಇನ್ನೊಂದ್ಸಲ ಹೊಡೆಯೋಣ ಅದೇ ಖುಷಿಗೆ. ಸೊ ಈ ಚಾಲೆಂಜ್ ನ ವಿನ್ನರ್ ಬಂದ್ಬಿಟ್ಟು ಗ್ಲೋ ಜಾಸ್ತಿ ಆಗ್ಬಿಡುತ್ತೆ ಕಣ, ಗ್ಲೋ ಜಾಸ್ತಿ ಆಗ್ಬಿಡುತ್ತೆ. ಪಾಸಿಟಿವ್ ವೇ ಅಲ್ಲಿ ಥಿಂಕ್ ಮಾಡ್ತಾ ಇರೋದು. ಸರಿ ಆಯ್ತು, ಈ ವ್ಲಾಗು ಇಲ್ಲಿಗೆ ಮುಕ್ತಾಯ ಆಗ್ತಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ನಿಮಗೆ ನೆಕ್ಸ್ಟ್ ಅನದರ್ ಚಾಲೆಂಜ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಗುಡ್ ಬಾಯ್.